ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಸಂಗೀತ ಶಾಲೆಯ ಬೈಠಕ್ಕಿತ್ತು. ಪ್ರತಿ ತಿಂಗಳಲ್ಲಿ ಒಂದು ತಿಂಗಳಿಗೆ ಒಂದು ಸಾರಿ ನಾವು ಬೈಠಕ್ಕನ್ನು ಮಾಡ್ತೀವಿ. ಬೈಠಕ್ ಅಂದರೆ ಪ್ರತಿಯೊಬ್ಬರು ಇನ್ಸ್ಟ್ರೂಮೆಂಟ್ ಒಟ್ಟಿಗೆ ಹಾಡ್ತಾರೆ. ಅಂದರೆ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ವಾ, ಸೊ ಅದಕ್ಕೋಸ್ಕರ ಅವರಿಗೆ ಸ್ಟೇಜ್ ಫಿಯರ್ ಹೋಗಲಿ ಅಂತ ಮತ್ತು ಹಾರ್ಮೋನಿಯಂ ಮತ್ತು ತಬಲಾದ ಜೊತೆಗೆ ಗೊತ್ತಾಗಲಿ ಅದು ಹೇಗಿರುತ್ತೆ ಅಂತ ಗೊತ್ತಾಗಲಿ ಅಂತ ಬೈಠಕ್ ಮಾಡ್ತಾರೆ. ಬೈಠಕ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಪ್ರತಿ ಸಾರಿ 10-12 ಆ ರೀತಿ ಹಾಡ್ತಾರೆ. 10 ಜನ 12 ಜನ ಆ ರೀತಿ ಹಾಡ್ತಾರೆ. ಫುಲ್ ಹಾಫ್ ಡೇ ಇದಾಗೋಯ್ತು ಇವತ್ತು ಆ್ಯಕ್ಚುಲಿ. ಅದು ಬೈಠಕ್ಕಿತ್ತಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿನ ಕೆಲವೊಂದು ತುಣುಕುಗಳನ್ನು ನಾನು ಆಲ್ರೆಡಿ ಇದರದ್ದು ಸೌಂಡ್ ಕಡಿಮೆ ಮಾಡಿರ್ತೀನಿ, ನೀವು ಕೇಳಿಸ್ಕೋಬೋದು. ಸೊ ಎಲ್ಲರೂ ಹಾಡಿದರು, ತುಂಬ ಜನ ಬಂದಿಲ್ಲ, ಆಮೇಲೆ ಬಂದರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ, ಆಮೇಲೆಲ್ಲ ಬಂದರು. ತುಂಬ ಅಂದರೆ ಚಳಿ ಇತ್ತಲ್ಲ, ಮತ್ತು ಮಕ್ಕಳಿಗೆಲ್ಲ ಎಕ್ಸಾಮು ಈ ಟೈಮಿಗೆ. ಇಲ್ಲಿ ನೋಡಿ, ನನ್ನ ಮಗಳು ಮತ್ತು ಅವಳ ಫ್ರೆಂಡು ಮುಂದ್ಗಡೆ ಕೂತಿದ್ರು, ನಾನು ಚೇರ್ ಮೇಲೆ ಕೂತಿದ್ದೆ. ನನ್ನನ್ನು ನೋಡಿಕೊಂಡೆ ನಗಾಡ್ತಾ ಇದ್ದಾರೆ. ಅದೇ ಒಂದು ಆಟ ಇಬ್ಬರಿಗೂ, ಆ್ಯಕ್ಷನ್ ಮಾಡೋದು, ತಿರುಗೋದು, ನೋಡೋದು ಅಂತ. ಸೊ ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಸೊ ಎಸ್, ಫುಲ್ ಡೇ ಅದೇ ಆಯಿತು. ನಮ್ಮದು ಅನಂತ ಅನುಗ್ರಹ ಸಂಗೀತ ಶಾಲೆ ಅಂತ, ಸಂಗೀತ ವಿದ್ಯಾಲಯ ಅಂತ. ನಮ್ಮ ಮನೆಯವರು ಹಿಂದೂಸ್ತಾನಿ ವೋಕಲಿಸ್ಟ್, ಅವರು ಅದನ್ನ ಕಲಿಸ್ತಾರೆ. ಸೊ ಎಸ್, ಇವತ್ತಿಡೀ ಬೈಠಕ್ಕಾಯಿತು. ಲಾಸ್ಟಲ್ಲಿ ಅವರೂ ಹಾಡಿದ್ದಾರೆ. ಇದು ನನ್ನ ಮಗಳು ಮಾಡಿದ್ದು ವೀಡಿಯೋ. ಆ್ಯಕ್ಚುಲಿ ವೀಡಿಯೋ ಮಾಡೆ ಅಂತಂದರೆ ಅದರಲ್ಲಿ ಆ್ಯಕ್ಷನ್ಗಳೇ ಆಯಿತು, ಒಂದು ವೀಡಿಯೋನೂ ಕರೆಕ್ಟಾಗಿ ಮಾಡಿಲ್ಲ. ನಾನು ಒಂದು ಸ್ಮಾಲ್ ವೀಡಿಯೋಸನ್ನು ಮಾಡಿದ್ದೆ ಅಷ್ಟೇ. ಎಲ್ಲ ಕಡೆನೂ ತಿರುಗಿಸಿ ಅಂತ ನೋಡ್ತಾ ಇದ್ಲು. ವೀಡಿಯೋ ಮಾಡೆ ಅಂದರೆ ಏನೇನೋ ಮಾಡ್ತಾಯಿದ್ಲು. ಲಾಸ್ಟಲ್ಲಿ ಅವಳು ಹಾಡಿದ್ಲು, ಅಂದರೆ ಮೊದಲೇ ಹಾಡಿದ್ದಾಳೆ, ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಅಷ್ಟೇ. ಸೊ ಎಲ್ಲನೂ ಹೀಗಿತ್ತು ಇವತ್ತಿನ ನಮ್ಮ ಒಂದು ಈ ಬೈಠಕ್ ಜರ್ನಿ ಅನ್ನೋದು. ಬೈಠಕ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರದ್ದನ್ನು ನಾನಿಲ್ಲಿ ಹಾಕಿರ್ತೀನಿ ನೋಡಿ. ಎಸ್, ಬಾಯ್.